ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಂಗನಾಥನ ಮಡಿಲಲ್ಲಿ ಮಣ್ಣಾಗಲಿದ್ದಾರೆ ಚೆನ್ನಮ್ಮ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಭವಾನಿ ರೇವಣ್ಣ ಅವರು. ಅಂತ್ಯಕ್ರಿಯೆಯ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದಾರೆ ಭವಾನಿ ರೇವಣ್ಣ. ಕೆಲ ಹೊತ್ತಲ್ಲೇ ಮಾವಿನಕೆರೆ ತಲುಪಲಿದ್ದಾರೆ. ಅಂತಿಮ ಯಾತ್ರೆ ಕೆಲ ಹೊತ್ತಲ್ಲೇ ಮಾವಿನಕೆರೆಯನ್ನು ತಲುಪಲಿದೆ. ಇನ್ನೊಂದು ಗಂಟೆಯಲ್ಲಿ ಅಂತ್ಯಕ್ರಿಯೆ ಅಂತಿಮ ವಿಧಿವಿಧಾನ ಆರಂಭ ಆಗುತ್ತೆ. ಸಂಜೆ 4:15 ಒಳಗಡೆ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ ಕಿರಿಯ ಮಗ ರಮೇಶ್. ಈಗಾಗಲೇ ಸಾಗರೋಪಾದಿಯಲ್ಲಿ ಜನ ಬಂದಿರೋದು. ಸೊ ಆ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಜೊತೆಗೆ ಅಂತ್ಯಕ್ರಿಯೆ ಜಾಗಕ್ಕೆ ಭವಾನಿ ರೇವಣ್ಣ ಅವರು ಆಗಮಿಸಿದ್ದಾರೆ. ನೋಡಿ, ಅಲ್ಲಿ ಗುಂಡಿ ತೋಡ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವೀಗ ಅಂತಿಮ ಯಾತ್ರೆ ಸಾಗ್ತಾ ಇರೋದು. ಮಾವಿನಕೆರೆಯತ್ತ ಹೊರಡ್ತಾ ಇದೆ ಅಂತಿಮ ಯಾತ್ರೆ. ರಂಗನಾಥನ ಮಡಿಲಲ್ಲಿ ಮಣ್ಣಾಗಲಿದ್ದಾರೆ ಚೆನ್ನಮ್ಮ. ಸಕಲ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಲಿದೆ. ಅಂತ್ಯಕ್ರಿಯೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಭವಾನಿ ರೇವಣ್ಣ ಅವರು. ಅಂತ್ಯಕ್ರಿಯೆಯ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದಾರೆ ಭವಾನಿ ರೇವಣ್ಣ. ಕೆಲ ಹೊತ್ತಲ್ಲೇ ಮಾವಿನಕೆರೆ ತಲುಪಲಿದ್ದಾರೆ. ಅಂತಿಮ ಯಾತ್ರೆ ಇನ್ನೊಂದು ಗಂಟೆಯಲ್ಲಿ ಅಂತ್ಯಕ್ರಿಯೆ ಅಂತಿಮ ವಿಧಿವಿಧಾನ ಆರಂಭ ಆಗುತ್ತೆ. 4:15 ಒಳಗಡೆ ಅಂತಿಮ ಸಂಸ್ಕಾರ ಅಂತೂ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ ಅವರ ಕಿರಿಯ ಮಗ ಅನ್ನೋದು ಗೊತ್ತಾಗ್ತಾ ಇದೆ.